ಇವತ್ತು ನಾನು ನಿಮಗೆ ಕೋನಗಳನ್ನು ತಿಳಿಸಿಕೊಡುತ್ತೇನೆ. ಕೋನಗಳಲ್ಲಿ 4 ವಿಧ. ಅದು ಫಸ್ಟು ಲಂಬಕೋನ. ಮತ್ತೆ ಲಘುಕೋನ, ಮತ್ತೆ ವಿಶಾಲ ಕೋನ, ಮತ್ತೆ ಸರಳ ಕೋನ. ಇದು ಲಾಸ್ಟ್ ಸರಳ ಕೋನ. ಕೋನಗಳಲ್ಲಿ 4 ವಿಧ. ಇವಾಗ ನಾನು ನಿಮಗೆ ಲಂಬಕೋನದ ಚಿತ್ರವನ್ನು ಹೇಳಿಕೊಡುತ್ತೇನೆ. ನೀವು ಮೊದಲಿಗೆ ಕೋನ ಮಾಪಕವನ್ನು ಹಿಡಿಯಿರಿ. ಕೋನ ಮಾಪಕದಿಂದ 5 ಇಂಚು ಗೆರೆ ಎಳೆಯಿರಿ. 5 ಇಂಚು ಗೆರೆ ಎಳೆಯಿರಿ. ಲಂಬಕೋನಕ್ಕೆ 90 ಡಿಗ್ರಿ ಇದೆ. 90 ಡಿಗ್ರೀಸ್. ಈಗ ಈ ಮಧ್ಯದ ಈ ನಡುವಿನ ಲೈನನ್ನು ಇದಕ್ಕೆ ನೇರವಾಗಿ ಹಚ್ಚಿ. ಇಲ್ಲಿ 90 ಡಿಗ್ರಿ ಎಲ್ಲಿ ಬರುತ್ತದೆ ಅಂತ ನೋಡಿ. 90 ಡಿಗ್ರಿ ನೇರವಾಗಿ ಇಲ್ಲಿದೆ. ಇಲ್ಲಿ ಒಂದು ಬೊಟ್ಟು ಇಡಬೇಕು. ಮತ್ತೆ ಇದಕ್ಕೆ ಒಂದು ಗೆರೆ ಎಳೆಯಬೇಕು. ಆಮೇಲೆ ಇದಕ್ಕೆ ಒಂದು ಹೆಸರು ಇಡುವ. ಹೆಸರು ಇದಕ್ಕೆ ಎ, ಇದಕ್ಕೆ ಸಿ, ಇದಕ್ಕೆ ಬಿ. ಇದರಲ್ಲಿ ಯಾವುದು ಪೂರ್ಣಗೊಂಡಿದೆ? ಎ ಪೂರ್ಣಗೊಂಡಿದೆ. ಹಾಗಾಗಿ ಇದಕ್ಕೆ 90 ಡಿಗ್ರಿ ಅಂತ ಹೇಳುತ್ತಾರೆ. ಇದನ್ನು ಬರೆಯುವಾಗ ನಾವು ಎ ಅನ್ನು ಮಧ್ಯಕ್ಕೆ ಹಾಕಬೇಕು. ಯಾಕಂದರೆ ಪೂರ್ಣಗೊಂಡಿದ್ದು ಎ ಅಲ್ವಾ, ಹಾಗಾಗಿ ಬಿ ಹಾಕಿ ಎನ ಮಧ್ಯಕ್ಕೆ ಹಾಕಿ ಸಿ ಹಾಕಬೇಕು. ಇದಕ್ಕೆ ಹೆಸರು ಲಂಬಕೋನ. ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಲಘುಕೋನ ಹೇಳಿಕೊಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.